ಇಂದು ಸಿಎಂ ಸಿದ್ದರಾಮಯ್ಯಗೆ ಮುಡಾ ಪ್ರಕರಣದ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬರುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಸರಿಯಾಗಿದೆ ಅಂತ ರಾಜ್ಯಪಾಲರ ಪರವಾಗಿ ತೀರ್ಪು ಬರುತ್ತಾ ಕಾದು ನೋಡಬೇಕಾಗುತ್ತೆ. ಇಂದು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಕೆಯಾಗುತ್ತೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಆರಂಭ ಆಗುತ್ತೆ. ಈಗಾಗಲೇ ವಾದ ಪ್ರತಿವಾದಗಳನ್ನು ವಕೀಲರು ನಡೆಸಿದ್ದಾರೆ. 2 ದಿನಗಳವರೆಗೆ ವಾದ ಪ್ರತಿವಾದ ನಡೀತು. ಮೊದಲನೇ ದಿನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ವಾದ ಮಂಡನೆ ಆದ ಬಳಿಕ ತುಷಾರ್ ಮೆಹ್ತಾ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 2:00ವರೆಗೆ ವಿಚಾರಣೆ ಆರಂಭ ಆಗತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯಪಾಲರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಇವತ್ತು ಸಿಎಂ ಪರವಾಗಿ ವಕೀಲರು ಸಮರ್ಥನೆಯ ಒಂದು ವಾದವನ್ನು ಮಾಡುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಕೋರ್ಟ್ನ ತೀರ್ಪು ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ಇವತ್ತೇ ಕೋರ್ಟ್ನ ತೀರ್ಪು ಹೊರಬೀಳಬಹುದು ಅಥವಾ ತೀರ್ಪು ಕಾಯ್ದಿರಿಸುವಂತಹ ಒಂದು ಕೆಲಸವನ್ನು ಕೂಡ ನ್ಯಾಯಮೂರ್ತಿಗಳು ಮಾಡಬಹುದು. ಇನ್ನು ಮೊನ್ನೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ರು. ಕೆಲವು ದಾಖಲೆಗಳ ಸಮೇತವಾಗಿ ಕೆಲವು ಈ ಹಿಂದಿನ ತೀರ್ಪುಗಳನ್ನು ಕೂಡ ಉಲ್ಲೇಖ ಮಾಡಿ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಏನೋ ನಿರ್ಧಾರವನ್ನು ಕೈಗೊಂಡಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಅದನ್ನು ತೆಗೆದುಕೊಳ್ಳೋದಕ್ಕೆ ಅವರು ಸ್ವತಂತ್ರರು. ಹೀಗಾಗಿ ಅವರು ಯಾವುದೇ ರೀತಿಯಾದಂತಹ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿಲ್ಲ, ಯಾವುದೇ ತರಾತುರಿಯ ನಡೆಗಳನ್ನು ಅವರು ಅನುಸರಿಸಿಲ್ಲ, ಕೊಟ್ಟಿರುವಂಥದ್ದು ಸರಿಯಾಗಿದೆ. ಇನ್ನು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೀತು, ನಿರ್ಣಯ ಕೂಡ ಕೈಗೊಂಡ್ರು. ಕ್ಯಾಬಿನೆಟ್ನ ಸಲಹೆ ಸೂಚನೆಗಳನ್ನು ಕೂಡ ಕೊಡಲಾಯಿತು. ಆದರೆ ಕ್ಯಾಬಿನೆಟ್ನ ಸಲಹೆ ಸೂಚನೆಗಳನ್ನು ಪರಿಗಣಿಸಲೇಬೇಕಂತೇನಿಲ್ಲ. ಇನ್ನು ಏನು ನಿರ್ಣಯವನ್ನು ಕೈಗೊಂಡ್ರು ಅದನ್ನು ಕೂಡ ಪರಿಗಣಿಸಬೇಕು ಅಂತೇನಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದರು. ಇನ್ನು ಇವತ್ತು ಕೂಡ ಈ ಒಂದು ವಾದ ಪ್ರತಿವಾದ ಮತ್ತೆ ಮುಂದುವರಿಯುತ್ತೆ. ಮಧ್ಯಾಹ್ನ 2 ಗಂಟೆಯ ನಂತರ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯುತ್ತೆ ಅದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಈ ಒಂದು ತೀರ್ಪು ಬರುತ್ತಾ ಅಥವಾ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಪರವಾಗಿ ತೀರ್ಪು ಬರುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಇಡೀ ದೇಶದ ಚಿತ್ತ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದ ಒಂದು ತೀರ್ಪಿನ ಮೇಲೆ ಇದೀಗ ಇಡೀ ದೇಶದ ಚಿತ್ತ ಇದೆ. ಯಾಕಂದರೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಅನೇಕ ರಾಜ್ಯದ ಸಿಎಂಗಳು, ಉಪಮುಖ್ಯಮಂತ್ರಿಗಳು, ಸಚಿವರನ್ನು ಅರೆಸ್ಟ್ ಮಾಡುವಂತಹ ಅನೇಕ ಪ್ರಕರಣಗಳಾಯಿತು. ಅನೇಕ ರಾಜ್ಯಪಾಲರ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳ ಒಂದು ಘರ್ಷಣೆ ಕೂಡ ನಡೀತು. ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನಡೆಸೋದಕ್ಕೆ ಬಿಡುತ್ತಾ ಇಲ್ಲ, ಸರ್ಕಾರಗಳನ್ನು ನಡೆಸೋದಕ್ಕೆ ಬಿಡುತ್ತಾ ಇಲ್ಲ, ನಡುವೆ ಮೂಗು ತೋರಿಸ್ತಾ ಇದ್ದಾರೆ. ಈ ರೀತಿಯೆಲ್ಲ ದೆಹಲಿಯಲ್ಲೂ ಕೂಡ ಕೇಳಿಬಂತು, ಜಾರ್ಖಂಡ್ನಲ್ಲಿ ಕೇಳಿಬಂತು, ತಮಿಳುನಾಡಿನಲ್ಲೂ ಕೂಡ ಕೇಳಿಬಂತು. ಮತ್ತೊಂದೆಡೆಯಲ್ಲಿ ಕೇರಳದಲ್ಲೂ ಕೂಡ ಇದೇ ರೀತಿಯಾದಂತಹ ಮಾತುಗಳು ಕೇಳಿಬರ್ತಾ ಇವೆ. ಜಾರ್ಖಂಡ್ನಲ್ಲೂ ಕೂಡ ಇದೇ ರೀತಿಯಾಯಿತು. ಈಗ ಕರ್ನಾಟಕದ ಸರದಿ ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೈಗೊಂಬೆಯಾಗಿದ್ದಾರೆ ಅನ್ನೋ ಆರೋಪ. ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದ ರಾಜ್ಯಪಾಲರು ಅಂದರೆ ಬಿಜೆಪಿ ಹತ್ರ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲಲ್ಲಿಯ ರಾಜ್ಯಪಾಲರು ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋ ಆರೋಪ ಏನಿದೆ ಅದಕ್ಕೆ ಒಂದು ಪುಷ್ಟೀಕರಣ ಸಿಕ್ಕಂತಾಗತ್ತೆ. ಒಂದು ಪ್ರಬಲ ಇಲ್ಲಿ ಅಸ್ತ್ರ ವಿಪಕ್ಷಗಳಿಗೆ ಸಿಕ್ಕಂತಾಗತ್ತೆ. ಇನ್ನು ತುಷಾರ್ ಮೆಹ್ತಾ ಅವರು ಮೊನ್ನೆ ಏನೆಲ್ಲ ವಾದ ಮಂಡನೆ ಮಾಡಿದ್ರು ಅಂತ ನೋಡೋದಾದ್ರೆ, ರಾಜ್ಯಪಾಲರು ತನಿಖೆಗೆ ಮೊದಲೇ ಎಲ್ಲವನ್ನೂ ಕೂಡ ಹೇಳಬೇಕು ಅಂತೇನಿಲ್ಲ. ಏನೋ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನಾನು ಅನುಮತಿ ಕೊಡ್ತಾ ಇದ್ದೀನಿ ಅಂತ ಎಲ್ಲನೂ ಕೂಡ ಹೇಳೋ ಹಾಗಿಲ್ಲ, ಅವಶ್ಯಕತೆ ಇಲ್ಲ. ಸೆಕ್ಷನ್ 19ರ ಅಡಿಯಲ್ಲಿ ಕೂಡ ಸಹಜ ನ್ಯಾಯ ಬೇಕಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ಕೂಡ ಅವರು ಉಲ್ಲೇಖ ಮಾಡಿದರು. 17A ಅಡಿಯಲ್ಲಿ ಅಂದರೆ ಭ್ರಷ್ಟಾಚಾರ ತಡೆ ಕಾಯ್ದೆಗೆ ಪೂರ್ವಾನುಮತಿಗೆ ನೀಡಲಾಗಿದೆ. ನೋಟಿಸ್ ನೀಡಿದ್ರೆ ಸಾಕ್ಷ್ಯಗಳು ನಾಶ ಆಗುವಂತಹ ಸಾಧ್ಯತೆ ಇರುತ್ತೆ. ಪೊಲೀಸ್ ತನಿಖೆ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಅಂದರೆ ಮುಂಚೆನೇ ಈ ರೀತಿ ಆಗಿದೆ ಅಂತ ಎಲ್ಲವನ್ನು ಹೇಳಿಬಿಟ್ರೆ ಪೊಲೀಸ್ ತನಿಖೆ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ, ಸಾಕ್ಷ್ಯಗಳು ನಾಶ ಆಗುವಂತಹ ಸಾಧ್ಯತೆ ಇರುತ್ತೆ.
ರಾಜ್ಯಪಾಲರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು, ಅವರಿಗೆ ಆ ಒಂದು ಹಕ್ಕು ಕೂಡ ಇರುತ್ತೆ, ಅಧಿಕಾರ ಇರುತ್ತೆ. ಅದೇ ರೀತಿಯಾಗಿ ಜುಲೈ 26ರಂದು ರಾಜ್ಯಪಾಲರು ಸಿಎಂಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು. ರಾಜ್ಯಪಾಲರ ಕಡತವನ್ನು ಗಮನಿಸಿದ್ರೆ ವಿವೇಚನೆ ಬಳಸಿರುವಂಥದ್ದು ಎಲ್ಲವೂ ಕೂಡ ತಿಳಿಯುತ್ತೆ. ಕ್ಯಾಬಿನೆಟ್ ಸಲಹೆಯನ್ನು ಕೂಡ ಪರಿಗಣಿಸಿ ಅವರು ಪಟ್ಟಿಯನ್ನು ತಯಾರಿಸಿದ್ದಾರೆ ಅಂತ ಅವರೇನು ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ ಕೂಡ ಓದುವಂತಹ ಕೆಲಸವನ್ನು ತುಷಾರ್ ಮೆಹ್ತಾ ಅವರು ಮಾಡಿದ್ರು. ಪೊಲೀಸ್ ಅಧಿಕಾರಿ ತನಿಖೆ ಮುನ್ನ ಅನುಮತಿಯನ್ನು ಪಡೆದುಕೊಳ್ಬೇಕು. ಅಂದರೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡೋದಕ್ಕಿಂತ ಮುಂಚೆ ಅನುಮತಿ ಪಡಿಬೇಕು. ತಹಶೀಲ್ದಾರ್ ಆಗಿರಲಿ, ರಾಜ್ಯಪಾಲರಾಗಿರಲಿ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಪಾಲಿಸಬೇಕು. ಲಲಿತಾ ಕುಮಾರಿ ಪ್ರಕರಣದ ತೀರ್ಪನ್ನು ಹೈಕೋರ್ಟ್ ಪರಿಗಣಿಸಬೇಕು. ಈ ವಿಷಯದಲ್ಲಿ ಸಿಎಂಗೆ ಶೋಕಾಸ್ ನೋಟಿಸ್ ನೀಡಲೇಬೇಕು ಎಂಬ ನಿಯಮ ಇಲ್ಲ. ಹೀಗಾಗಿ ಅಬ್ರಹಾಂ ದೂರಿನ ಮೇರೆಗೆ ಮಾತ್ರ ನೋಟಿಸ್ ನೀಡಲಾಗಿದೆ. ಅಬ್ರಹಾಂ ಅವರು ದೂರು ಕೊಟ್ಟರು, ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅಬ್ರಹಾಂ ರಾಜ್ಯ ಸರ್ಕಾರದ ದಾಖಲೆಗಳನ್ನು ರಾಜ್ಯಪಾಲರು ಪರಿಶೀಲನೆ ಮಾಡಿದ್ದಾರೆ. ಮುಡಾ ಸಭೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ. 40-60ರ ಬದಲಿ ಅಂದರೆ 40-60 ಬದಲಾಗಿ 50-50ಗೆ ನಿಯಮ ಬದಲಾವಣೆ ಮಾಡಿದ್ದಾರೆ. ಮೊದಲೇನಿತ್ತು 40% ಅಂದರೆ 60%, ಅದಕ್ಕೆ ಬದಲಾಗಿ 60% ಅಂತ ಇತ್ತು. ಆದರೆ ಈಗ 50-50%ಗೆ ನಿಯಮ ಬದಲಾವಣೆ ಮಾಡಿದ್ದಾರೆ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ನೀಡಲಾಗಿದೆ. ಪ್ರತಿಷ್ಠಿತ ಒಂದು ಬಡಾವಣೆಯಲ್ಲಿ ಈ ಒಂದು ನಿವೇಶನವನ್ನು ಕೊಟ್ಟಿದ್ದಾರೆ. ಅಂದರೆ ಬಹಳಷ್ಟು ಬೆಲೆ ಬಾಳುವಂತಹ ಜಾಗದಲ್ಲಿ ಜಮೀನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅಂಶಗಳಿದ್ರೂ ಕೂಡ ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯ ಕೈಗೊಂಡಿದೆ. ಅಂದರೆ ಏನು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಕೈಗೊಂಡ್ರು ಅದು ವಿವೇಚನಾಪೂರಿತವಾಗಿರಲಿಲ್ಲ, ವಿವೇಚನೆಯನ್ನು ಹೊಂದಿರಲಿಲ್ಲ ಅನ್ನುವಂತಹ ಮಾತನ್ನು ಕೂಡ ತುಷಾರ್ ಮೆಹ್ತಾ ಅವರು ಹೇಳಿದರು. ಸಿಎಂ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸದೇ ಇರಬಹುದು. ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಿಂದ ಹೊರಗಡೆ ಉಳ್ಕೊಂಡಿದ್ರು. ಆದರೆ ಅವರ ಸಚಿವರೇ, ಅವರು ನೇಮಿಸಿದಂತಹ ವ್ಯಕ್ತಿ, ಅಂದರೆ ಯಾರನ್ನ DCM ಆಗಿ ಅವರು ನೇಮಕ ಮಾಡಿದ್ರು ಅದೇ ವ್ಯಕ್ತಿ ಸಂಪುಟ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಸಿಎಂ ವಿರುದ್ಧವೇ ಆರೋಪ ಇದ್ದಾಗ ಅವರ ಸಲಹೆಗಳನ್ನು ಅವರು ಪರಿಗಣಿಸಬಾರ್ದು, ಅವರ ಸಲಹೆಗಳನ್ನು ರಾಜ್ಯಪಾಲರು ಪರಿಗಣಿಸಬಾರ್ದು. ಅದೇ ರೀತಿ ಕ್ಯಾಬಿನೆಟ್ನ ಏನು ಸಲಹೆಗಳು ಕೊಡಲಾಗಿದೆ ಅದನ್ನು ಕೂಡ ಪರಿಗಣಿಸಲೇಬೇಕಂತೇನಿಲ್ಲ. ಹೀಗಾಗಿ ಕ್ಯಾಬಿನೆಟ್ ಸೂಚನೆಯನ್ನು ಕಣ್ಣೆತ್ತಿಯೂ ಕೂಡ ನೋಡಬೇಕಾಗಿಲ್ಲ ಅಂತ ತುಷಾರ್ ಮೆಹ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಲವಾಗಿರುವಂತಹ ವಾದ ಮಂಡನೆ ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ. ಇನ್ನು ಕ್ಯಾಬಿನೆಟ್ನಲ್ಲಿ ಏನು ಇಲ್ಲಿ ನಿರ್ಣಯವನ್ನು ಕೈಗೊಂಡ್ರು, ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟರು ಅದೆಲ್ಲವನ್ನು ಪರಿಗಣಿಸಲೇಬೇಕಾಗಿಲ್ಲ ಅಂತ ಕೂಡ ಅವರು ಅದಕ್ಕೆ ಸಮರ್ಥನೆ ಕೂಡ ಕೊಟ್ಟರು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರ ಸಚಿವ ಮಂಡಲ ಅಲ್ಲಿದೆ, ಅವರು ಯಾಕೆ ಅವರ ವಿರುದ್ಧ ಹೋಗ್ತಾರೆ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಪ್ರಸ್ತಾವನೆ ಮಾಡಿದ್ರು. ಇನ್ನು ಅದೇ ರೀತಿಯಾಗಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಏನೆಲ್ಲ ವಾದ ಮಂಡನೆ ಮಾಡಿದ್ರು, ಮಣಿಂದರ್ ಸಿಂಗ್ ಅವರ ವಾದ ಏನಾಗಿತ್ತು ಅಂತ ನೋಡಿದ್ರೆ, ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡಿದ್ರು. ಮೊನ್ನೆ 3 ಎಕರೆ 16 ಗುಂಟೆಗೆ 1992ರಲ್ಲಿ ಭೂಸ್ವಾಧೀನ ಆಗಿತ್ತು. ಇದು ಆಗಾಗಿರುವಂಥದ್ದು 2001-2004ರ ನಡುವೆ ಮುಡಾ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು ಕ್ಯಾಬಿನೆಟ್ ನೋಟ್ನಲ್ಲಿ ರಿಟ್ ಅರ್ಜಿ ಅಂತ ನಮೂದು ಕೂಡ ಮಾಡಿದ್ದಾರೆ. ಭೂಸ್ವಾಧೀನವನ್ನು ಯಾರೂ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿಲ್ಲ. ಯಾರೊಬ್ಬರು ಕೂಡ ಇಲ್ಲ ನಮ್ಮ ಜಮೀನು ಹೋಗಿದೆ, ಕಡಿಮೆ ದುಡ್ಡಿಗೆ ತೊಗೊಂಡಿದ್ದಾರೆ, ಅದು ಇದು ಅಂತ ಯಾರೊಬ್ಬರು ಕೂಡ ಕೋರ್ಟ್ಗೆ ಹೋಗಿಲ್ಲ. ರಿಟ್ ಅರ್ಜಿಗಳ ಸಂಪೂರ್ಣ ವಿವರಗಳೇ ಎಲ್ಲೂ ಕೂಡ ನಮೂದಾಗಿಲ್ಲ. ತನಿಖೆಯಾದರೆ ಮಾತ್ರ ಸತ್ಯಾಂಶ ಹೊರಬರುತ್ತೆ. 2004ರಲ್ಲಿ ಪಾರ್ಕ್ ಸೈಟ್ ಇದ್ದಂತಹ ಜಾಗದಲ್ಲಿ ಕೃಷಿ ಭೂಮಿಯನ್ನು ಇವರು ಮಾಡ್ತಾರೆ. ಭೂಸ್ವಾಧೀನವಾಗಿ ಮಾಲೀಕರಿಗೆ ಪರಿಹಾರ ಕೊಟ್ಟರೂ ಕೂಡ ಅದನ್ನು ಪಡೆದುಕೊಂಡಿಲ್ಲ. ಕೃಷಿ ಭೂಮಿ ಅಂತ ಸಿಎಂ ಭಾಮೈದ ಕ್ರಯ ಪತ್ರವನ್ನು ಮಾಡಿಸ್ಕೊಂಡಿದ್ದಾರೆ. 3,24,000 ಜಮೀನಿನ ಮೌಲ್ಯ. ಆದರೆ 2006ರಲ್ಲಿ 16 ಲಕ್ಷ ಆಗಿತ್ತು. ಆದರೆ ಸಿಎಂ 55 ಕೋಟಿ ಹಣ ಕೇಳಿದ್ರೆ ಹೇಗೆ ಕೊಡೋದಕ್ಕಾಗತ್ತೆ? ಸಾರ್ವಜನಿಕ ಜೀವನದಲ್ಲಿ ಇರೋರು ಈ ರೀತಿಯಾಗಿ ಕೇಳಿದ್ರೆ ಹೇಗೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕೂಡ ಒದಗಿಸಿಕೊಡಬೇಕಾಗತ್ತೆ. ಸಿಎಂ ಪತ್ನಿಯ ಜಾಗದಲ್ಲಿ ಈಗಾಗಲೇ ಲೇಔಟ್ ಕೂಡ ಆಗಿದೆ. ಒಂದು ವೇಳೆ ಅಕ್ರಮ ನಿಜವಾಗಿದ್ರೆ ಏನು ಗತಿ ಅಂತ ಅವರು ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರು ಭೂಸ್ವಾಧೀನ ಏನಾಗುತ್ತೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪರದಾಡ್ತಾರೆ. ನಮ್ಮ ಜಮೀನು ಹೋಗದೆ ಇದ್ರೆ ಸಾಕಪ್ಪ ಅಂತ ಅನೇಕರು ಪರದಾಡ್ತಾರೆ. ಆದರೆ ಸಿಎಂ ಪತ್ನಿಗೆ 14 ಸೈಟ್ಗಳು ಬಂದಿದೆ. 14 ಸೈಟ್ಗಳು ಬಂದಿದ್ದು ಹೇಗೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಶಾಲೆ ಇದ್ರೂ ಕೂಡ ಭೂಸ್ವಾಧೀನದಿಂದ ಅದನ್ನು ಬಿಡಿಸ್ಕೊಳ್ಳೋದಿಲ್ಲ. ಸಾಮಾನ್ಯ ನಾಗರಿಕನಾಗಿ ತನಿಖೆಯನ್ನಷ್ಟೇ ನಾನು ಬಯಸ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯ ನಾಗರಿಕ. ಇಲ್ಲಿ ಯಾರು ಹೇಳ್ತಾ ಇರುವಂಥದ್ದು
ಸ್ನೇಹಮಯಿ ಕೃಷ್ಣ, ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಇಲ್ಲಿ ತನಿಖೆಯನ್ನು ಬಯಸ್ತಾ ಇದ್ದೀನಿ, ದಯವಿಟ್ಟು ಈ ವಿಚಾರದಲ್ಲಿ ತನಿಖೆ ಮಾಡಿದ್ರೆ ಸಾಕು ಅಂತ ಅವರು ಕೇಳಿದ್ದಾರೆ. ಲೆಕ್ಕ ಪರಿಶೋಧಕರು ಪ್ರಕರಣದ ತನಿಖೆಯ ಒಂದು ಭಾಗವಾಗಿರಬೇಕು. ಇಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸೈಟ್ ಪಡೆಯುವಂಥದ್ದೇನಿದೆ ಅದು ನಡೆದಿದೆ. ಅಂದರೆ ಬೇರೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಒಂದು ಸೈಟ್ಗಳನ್ನು ಪಡೆದುಕೊಳ್ಳುವಂಥದ್ದೇನಿದೆ ಅದು ನಡೆದಿದೆ. ಹೀಗಾಗಿ ಈ ಕೇಸ್ನಲ್ಲಿ ಒಂದು ಸ್ವತಂತ್ರ ತನಿಖೆ ಆಗಬೇಕು, ಅದರ ಅವಶ್ಯಕತೆ ಇದೆ ಅಂತ ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಈ ಕೆಲವು ಆರೋಪಗಳೇನಿದೆ, ಗಂಭೀರ ಆರೋಪಗಳು, CM ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಪಟ್ಟಂತೆ 55 ಕೋಟಿ ಹಣ ಕೇಳ್ತಾರೆ. ಅಂದರೆ 16 ಲಕ್ಷ ಆಗಿತ್ತು 2006ರಲ್ಲಿ, ಆದರೆ 55 ಕೋಟಿ ಕೇಳಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಒದಗಿಸಬೇಕಾಗತ್ತೆ. CM ಸಿದ್ದರಾಮಯ್ಯ ಅವರು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾದರೆ ಮಾತ್ರ ಕಲ್ಪ್ರಿಟ್ ಆಗ್ತಾರೆ. ಅದು ಯಾವ ರೀತಿಯಾಗಿ ಪ್ರೂವ್ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈಗ ಜಸ್ಟ್ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ, ಅಂದರೆ ಯಥಾವತ್ತಾಗಿ ಏನಾದರೂ ಪ್ರಾಸಿಕ್ಯೂಷನ್ ಮುಂದುವರೆದ್ರೆ ಅದನ್ನು ಎತ್ತಿ ಹಿಡಿದ್ರೆ ಒಂದು ಪ್ರಕರಣ ದಾಖಲಾಗತ್ತಷ್ಟೇ. ಪ್ರಕರಣ ದಾಖಲಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಅಕ್ರಮ ಆಗಿದೆಯಾ ಅಂತ ಒಂದು ತನಿಖೆ ಆಗತ್ತೆ. ತನಿಖೆ ಆದರೆ ಅದರಲ್ಲಿ ಏನಾದರೂ CM ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದ್ರೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಕ್ರಮ ಆಗತ್ತೆ. ಇಲ್ಲದೆ ಹೋದರೆ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಗತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ನಾವು ನೋಡ್ತಾ ಹೋದಾಗ ಪ್ರಭುಲಿಂಗ ನಾವದಗಿ ಅವರು ದೂರುದಾರ ಪ್ರದೀಪ್ ಅವರ ಪರವಾಗಿ ವಾದ ಮಂಡನೆ ಮಾಡಿದ್ರು. ಅವರೇನು ವಾದ ಮಂಡನೆ ಮಾಡಿದ್ರು ನೋಡಿ. ಸಂವಿಧಾನದ 163ರ ಅಡಿಯಲ್ಲಿ CM ಕೂಡ ಕ್ಯಾಬಿನೆಟ್ನ ಒಂದು ಭಾಗ. CM ಹೊರತಾದಂತಹ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯವಿಲ್ಲ. CM ಯಾರಿರ್ತಾರೆ ಅವರನ್ನ ಹೊರತುಪಡಿಸಿದಂತಹ ಒಂದು ಕ್ಯಾಬಿನೆಟ್ ಇರೋದಕ್ಕೇನೆ ಸಾಧ್ಯವಿಲ್ಲ. ಅವರೇ ಹೆಡ್ ಆಗಿರ್ತಾರಲ್ವೇ. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಸಂಪುಟದ ನಿರ್ಧಾರ ಏನಿದೆ ಅದು ಸರಿ ಇಲ್ಲ. ಅವರು ಏನೋ ನಿರ್ಧಾರ ತೆಗೆದುಕೊಂಡ್ರು, ಅದು ಸರಿ ಇಲ್ಲ. ಸಂಪುಟ ನಿರ್ಣಯ ಏನಿದೆ ಅದನ್ನು ಗವರ್ನರ್ ಅವರು ಪರಿಗಣಿಸಲೇಬೇಕಂತೇನಿಲ್ಲ. ಏನಿವರು ಕೊಟ್ರಲ್ವೇ ಅದನ್ನು ಪರಿಗಣಿಸಲೇಬೇಕಂತೇನಿಲ್ಲ. ಇನ್ನು 17ನೇ ಎ ಹಂತದಲ್ಲಿ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸೋದಕ್ಕೆ ಆರೋಪಿಗೆ ಅವಕಾಶ ಇಲ್ಲ. FIR ಆದ ಬಳಿಕ ಪ್ರಶ್ನೆ ಮಾಡಬಹುದು. ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಸಲಹೆ ಪರಿಗಣಿಸುವಂತಹ ಅಗತ್ಯವಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಆದೇಶ ಸರಿಯಾಗೇ ಇದೆ ಅಂತ ಅವರು ವಾದ ಮಂಡನೆ ಮಾಡಿದ್ದಾರೆ. ಹೀಗಾಗಿ ತನಿಖೆಯ ಒಂದು ಅಗತ್ಯವಿದೆ ಅಂತ ಪ್ರಭುಲಿಂಗ ನಾವದಗಿ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ.